ಅಮ್ಮ ಹೇಳ್ತಾ ಇದ್ರು ನಾನು ಮಾತಾಡಿಸಿದಾಗ, ಹ್ಮ್. ಫ್ರೆಂಡ್ಶಿಪ್ ಅಂತಂದ್ರೆ ನಿಮ್ಮ ಫ್ರೆಂಡ್ಶಿಪ್ ನೀವೇನ್ ಗಳಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಹ್ಮ್. ಫ್ರೆಂಡ್ಶಿಪ್ ನ ತುಂಬಾ ಚೆನ್ನಾಗಿ ಗಳಿಸಿದ್ರ ಅಂತ. ಹ್ಮ್. ಅದಕ್ಕೆ ಸಾಕ್ಷಿ ಬಿಕಾಸ್ ರನ್ನರ್ ಅಪ್ ಆದಾಗ ನಿಮ್ಮ ಮನೆ ಹತ್ರ ನಾನು ಬಂದಾಗ್ಲೂ ಕೂಡ ಹ್ಮ್. ಸುಮಾರು ಜನ ಕೆಳಗಡೆಯಿಂದ ಹಿಡಿದ್ಬಿಟ್ಟು ಮೇಲ್ಗಡೆ ನಿಮ್ಮ ಫ್ಲಾಟ್ ವರ್ಗೂ ಆಗಿರ್ಬೋದು, ನೀವು ಒಂದ್ ಕಡೆ ಸೆಲೆಬ್ರೇಷನ್ ಮಾಡಿದಾಗ ಅಲ್ಲೂ ಅಷ್ಟೇ ಆಗಿರ್ಬೋದು. ಅದ್ರ ಜೊತೆಗೆ ನಿನ್ನೆ ಕರಣ್ ಅವ್ರ ಬರ್ತ್ಡೇ ಆಯ್ತು, ರಂಜಿತ್ ಹ್ಮ್. ಅವರ ಸುಮಾರು ಆ ಫ್ರೆಂಡ್ಶಿಪ್ ನ ಗಳಿಸ್ಕೊಂಡು ಹಿಡ್ಕೊಳ್ಳುವಂಥದ್ದು ಇಟ್ಸ್ ನಾಟ್ ಈಸಿ. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಬೆಳೀತಾ ಇದೆ, ಏನೋ ಒಂದು ಹುಡುಗಿ ವಿಚಾರಕ್ಕೂ ಜಗಳ ಆಗುತ್ತೆ, ಅಮೌಂಟ್ ಕೊಟ್ಟಿರೋ ವಿಚಾರಕ್ಕೂ ಜಗಳ ಆಗುತ್ತೆ. ಬಟ್ ಅದನ್ನ ಹೆಂಗ್ ಕ್ಯಾರಿ ಮಾಡ್ತಿದ್ದೀರಾ ಆ ಒಂದು ಫ್ರೆಂಡ್ಶಿಪ್ ನ ಅಂತ? ಸರ್ ಇದನ್ನ ನಾನು ತುಂಬಾ ಕಡೆ ಹೇಳಿದ್ದೀನಿ. ಸಿ ನನಗೆ ನೀನು ಏನಕ್ಕೆ ಇಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಲ್ಲ, ಅಷ್ಟಕ್ಕೆ ಇದ್ಬಿಟ್ರೆ ಸಾಕು. ನಿನ್ನ ಫ್ಯಾಮಿಲಿ ಏನು, ನಿಮ್ಮ ಅಕ್ಕ ಏನು, ನಿಮ್ಮ ಅಮ್ಮ ಏನು, ನಿಮ್ಮ ಅಪ್ಪ ಏನು, ನೀನು ಎಲ್ಲಿ ದುಡಿತಿದ್ಯಾ, ಇದನ್ನೇ ಕ್ವಶನ್ ಕೇಳಕ್ ಹೋದ್ರೆ ಸ್ಟಾರ್ಟ್ ಆಗುತ್ತೆ. ನನಗೆ ನೀನು ಕ್ರಿಕೆಟಲ್ಲಿ ಗೊತ್ತು, ಕ್ರಿಕೆಟ್ ಫ್ರೆಂಡ್ ನೀನು, ಫೋನ್ ಮಾಡಿದ್ರೆ ಕ್ರಿಕೆಟ್ ಆಡಕ್ ಬಾ, ಯಾಕೆ ನಿಮ್ಮ ಅಪ್ಪ ಬೈದ್ರು, ಯಾಕೆ ನಿಮ್ಮ ಅಮ್ಮ ಬೈದ್ರು ಅಂತಂದ್ರೆ ಅಲ್ಲಿಂದ ಶುರು ಆಗುತ್ತೆ. ಅವನು ಕತೆ ಹೇಳ್ತಾನೆ, ನಾನು ಕತೆ ಹೇಳ್ತೀನಿ, ದೆನ್ ಯು ವಿಲ್ ಬಿಕಮ್ ವೀಕ್. ಐ ಡೋಂಟ್ ವಾಂಟ್ ಯುವರ್ ಫಕಿಂಗ್ ಪರ್ಸನಲ್ಸ್, ಐ ಜಸ್ಟ್ ವಾಂಟ್ ಯು ಟು ಪ್ಲೇ ಕ್ರಿಕೆಟ್. ಅಲ್ಲಿಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಇಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ ಸಿನಿಮಾ ಮಾತಾಡೋದಕ್ಕೆ ಅಂತ, ಪರ್ಸ್ನಲ್ ಮಾತಾಡೋದಕ್ಕೆ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ. ಸೊ ಇನ್ನೊಬ್ಬ ಇದೇ ಥರ ನನ್ನ ಬಳಗ ಇದೆ. ಯಾರ್ಯಾರಿಗೆ ಏನೇನು ನಾನು ಶೇರ್ ಮಾಡ್ಬೋದು ಅದನ್ನ ಶೇರ್ ಮಾಡ್ತೀನಿ ಅಷ್ಟೇ. ಅದನ್ನ ಬಿಟ್ಟು ಅವ್ರನ್ನೂ ಮುಂದಕ್ಕೆ ಕೇಳಕ್ ಬಿಡಲ್ಲ, ನಾನು ಮುಂದಕ್ಕೆ ಹೋಗಲ್ಲ. ಇಟ್ ಈಸ್ ಲೈಕ್ ಬಾಂಡಿಂಗ್ ಟು ದೆಮ್. ನಾನು ನಿನಗೆ ಜೀವ ಕೊಡ್ತೀನಿ, ನಿನ್ ಕಷ್ಟ ಇದ್ರೆ ಹೇಳು, ನಾನು ಬಂದು ಜೀವ ಕೊಡ್ತೀನಿ. ನಾನು ಬಂದು ನಿನ್ನ ಪರ್ಸನಲ್ ಬಗ್ಗೆ ಮಾಡ್ತಾ ಇಲ್ಲ. ನಿನ್ ಗರ್ಲ್ ಫ್ರೆಂಡ್ಸ್ ಎಷ್ಟು ಜನ, ಅವಳು ಯಾಕೆ ಇಲ್ಲಿ ಬಂದಿದ್ದಾಳೆ, ನೀನ್ ಯಾಕೆ ಅಲ್ಲಿ ಹೋಗ್ತಿದ್ಯಾ, ಯು ನೀಡ್ ಇಟ್. ನಾನು ಬರೋಕ್ಕಿಂತ ಮುಂಚೆ ನೀನು ಆರಾಮಾಗೇ ಇದ್ದೆ ಅಲ್ವಾ, ನಾನು ಬಂದಾದ್ಮೇಲೆ ನಿನ್ನೆ ನಾನು ಚೇಂಜ್ ಮಾಡೋದು. ನಾನು ಬರೋಕ್ಕಿಂತ ಮುಂಚೆ ನೀನು ದೇವ್ರಿಗೆ ಕೈ ಮುಗಿತಿರಲ್ಲ, ಬಂದಾದ್ಮೇಲೆ ನೀನು ದೇವ್ರಿಗೆ ಕೈ ಮುಗಿ ಅಂತಂದ್ರೆ ನನಗೋಸ್ಕರ ದೇವ್ರಿಗೆ ಕೈ ಮುಗಿದೆ ನಾಟಕನೇ ಮಾಡೋದು. ಸುಮ್ಮನೆ ಯಾಕೆ ಫೋರ್ಸ್ ಮಾಡ್ತಾನೆ ಬಿಡು ಅಂತ. ಆ ಫೋರ್ಸ್ನೆಸ್ ನಂಗೆ ಬೇಡ. ಕೈ ಮುಗಿಯೋದು ದಚ್ಚೋಕೆ ಬಿಡು, ನಾನು ಮುಗಿಸ್ತೀನಿ. ಓಕೆ, ಎಣ್ಣೆ ಹೊಡೆಯಲ್ವ ಬಿಡು, ದಚ್ಚೋಕೆ ನಾನು ಹೊಡಿತೀನಿ, ನೀನು ಕೂತು ಆರಾಮಾಗಿ. ಸೊ ಐ ಆಮ್ ಲೈಕ್ ದಿಸ್ ಕೈಂಡ್ ಆಫ್ ಅ ಪರ್ಸನ್. ನಿನ್ನ ಪರ್ಸನಲ್ಸ್ ನನಗೆ ಬೇಡವೇ ಬೇಡ. ನನಗೆ ಏನಕ್ಕೆ ಬೇಕು ನೀನು, ಐ ಆಮ್ ವೆರಿ ಕ್ಲಿಯರ್. ಐ ಟೆಲ್ ಯು, ಇದೇ ವಿಷಯಕ್ಕೆ ನನಗೆ ನೀನು ಬೇಕು ಆ್ಯಂಡ್ ನಾನು ನಿಂಗೆ ಇಷ್ಟ ಹೇಳೋದು. ಆ್ಯಂಡ್ ಯು ಡೋಂಟ್ ಕಮ್ ಇನ್ ಟು ಇಟ್, ನಾನು ಬರಲ್ಲ ಅಷ್ಟೇ. ಅದಕ್ಕೆ ಐ ಮೇಂಟೈನ್ ಎವ್ರಿ ಒನ್. ಅಂದರೆ ನಾನು ಇನ್ ಅ ಗುಡ್ ನೋಟ್. ನನಗೆ ಎಕ್ಸ್ಟ್ರಾ ಬೇಕಾಗೇ ಇಲ್ಲ ಗುರು. ಹುಡುಗರ ಹತ್ರ ಏನು ಡಿಗ್ ಮಾಡ್ತಿರೋ ಬ್ರದರ್, ಡಿಗ್ ಮಾಡೋಕೆ ಹೋದಾಗಲೇ ಜಗಳ ಆಗೋದು. ನಾನು ಆರಾಮಾಗಿದ್ದೀನಿ, ನಾನು ನಿನ್ನ ಜೊತೆಗೆ ಆರಾಮಾಗಿದ್ದೀನಿ. ದುಡ್ಡು ಕಾಸು ಬೇರೆಯವ್ರು ಇದ್ದಾರೆ, ಅವ್ರ ಹತ್ರ ಬೇರೆಯವರು ಆರಾಮಾಗ್ತಾರೆ, ಅದು ದುಡ್ಡು ಕಾಸೇನೆ. ಅವ್ರ ಹತ್ರ ಹೋಗಿ ನಾನು ಪ್ರೀತಿ ಬಗ್ಗೆ ಮಾತಾಡಲ್ಲ, ಅದಕ್ಕೆ ಬೇರೆ ಹುಡುಗರು ಇದ್ದಾರೆ, ಅದ್ರ ಗೊತ್ತು. ಸೊ ಯಾವಾಗ ನೀನು ಒಬ್ಬನ ಹತ್ರನೇ ಎಲ್ಲರೂ ಹೇಳ್ತೀಯ, ನಿನ್ನ ವೀಕ್ನೆಸ್ನ ಪಂಚನ ಅವನಿಗೆ ಬಿಚ್ಕೊಟ್ಟಿದ್ಯಾ ಅಂತ, ಅವ್ನು ಯಾವಾಗ ಬೇಕಾದ್ರೂ ಹೊಡಿತಾನೆ. ಇಷ್ಟೇ ವಿಷಯ ಗೊತ್ತಿತ್ತು ಅಂತ ಇಷ್ಟೇ ವಿಷಯಕ್ಕೆ ಮಾತಾಡ್ತಾನೆ. ಜಗಳ ಆದ್ರೆ ಇವು 2 ವಿಷಯಕ್ಕೆ ಆಗ್ಬೇಕು, ಆಗ್ಲಿಲ್ಲ ಅಂದ್ರೆ ನೀವು ಹೇಳಿ. ಆ 2 ವಿಷಯ ನಿಮ್ಮಿಬ್ರು ಮಧ್ಯೆ ಕ್ಲಾರಿಟಿ ಇದೆಯಲ್ಲ. ನಾವಿಬ್ರು ಕ್ರಿಕೆಟ್ ಫ್ರೆಂಡ್ಸು, ಮುಗ್ದೋಯ್ತಲ್ಲ. ನೀನ್ ಎಲ್ಲಿ ಸಿಕ್ಕಿದೆ ಕ್ರಿಕೆಟಲ್ಲಿ, ಕ್ರಿಕೆಟಲ್ಲೇ ಸಿಗದ್ ನಾವು, ಎಣ್ಣೆ ಹೊಡೆಯಕ್ಕೆ ಸಿಗಲ್ಲ. ಖುಷಿ ಆಯ್ತು, ಎಲ್ಲರೂ ಒಟ್ಟಿಗೆ ಸಿಗ್ತೀವಿ ಅಷ್ಟೇ. ಹಂಗೆ ಪಾರ್ಟಿ ಹೋಗಿ ಮಾಡೋಣ ಡೆಫಿನೆಟ್ಲಿ. ಎಷ್ಟು ಶೂಟ್ಗಳು ಮುಗಿಸ್ಕೊತೀನಿ. ಅಂದ್ರೆ ಇದೊಂದು ಹೆಕ್ಟಿಕ್ ಇದೆ ಬ್ರದರ್. ಅಂದ್ರೆ ಸೀರಿಯಲ್ನ ಒಂದು ಮಟ್ಟಕ್ಕೆ ತಗೊಂಡೋಗಿ ನಿಲ್ಸೋದು ನಮ್ಮ ಜವಾಬ್ದಾರಿ ಕೂಡ, ಅಂಡ್ ನನ್ನ ಜವಾಬ್ದಾರಿ ಇದು, ನನ್ನ ಸೀರಿಯಲ್ ಇದು. ಅಂಡ್ ಒಬ್ರು ಲೇಡಿ ಪ್ರೊಡ್ಯೂಸರ್, ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್, ಇಷ್ಟು ಇದು ಭಾರಿ ಕಷ್ಟ ಅಂಡ್ ಮಾಡಿದ್ದಾರೆ. ಸೊ ಅವ್ರಿಗೆ ಅವ್ರು ನನ್ನ ಮೇಲೆ ಇಟ್ಟರ ಅಂತ ನಂಬಿಕೆ, ಒಬ್ಬ ಡೈರೆಕ್ಟರ್ ನನ್ನ ಮೇಲೆ ಇಟ್ಟರ ಅಂತ ನಂಬಿಕೆ, ಒಂದು ಚಾನಲ್ ನನ್ನ ಮೇಲೆ ಇಟ್ಟರ ಅಂತ ನಂಬಿಕೆ, ಅಂಡ್ ತಾರಾ ಬಳಗ ನನ್ನನ್ನ ಒಪ್ಪಿರುವಂತ ರೀತಿ ಅವ್ರಿಗೆ ಅವ್ರು ಒಪ್ಕೊಂಡಿರೋದು ನಾನು ವಾಪಸ್ ಕೊಡ್ಬೇಕು. ಐ ಆಮ್ ಡೂಯಿಂಗ್ ದಟ್ ಜಾಬ್. ಓಕೆ, ನೀವು ಕ್ರಿಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತೀರಾ. RCB IPL ನಡೀತಿದೆ, ಏನು ಹೇಳ್ತೀರಾ ಅಂತ ಕ್ರಿಕೆಟ್ ಅಭಿಮಾನಿಗಳು? ಅಫ್ಕೋರ್ಸ್ ನಾನು ಏನಿದೆ ಅಲ್ಲಿ ಯಾರೇ ಇರ್ಲಿ ಇಲ್ದಲೇ ಇರಲಿ, ನನಗೆ RCB ಅಂದ್ರೆ ಫೇವ್ರೇಟ್. ಬಿಕಾಸ್ ನಾವು ಕರ್ನಾಟಕದವರು. ರೆಡ್. ಸೊ ಆಲ್ ದ ವೆರಿ ಬೆಸ್ಟ್. ಎವ್ರಿ ಟೈಮ್ ಕಪ್ ಗೆಲ್ಬೇಕು ಅಂತಾನೆ ನೋಡ್ತೀನಿ, ಕಪ್ ಗೆದ್ರೆ ಖುಷಿ. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನನ್ನನ್ನು ಇಷ್ಟಪಟ್ಟು ಇಲ್ಲಿವರೆಗೂ ಅರ್ಸಿರೋರ್ಗೆ ನಾನು ಉದ್ದೇಶ ಹೇಳೋದು, ಯಾವುದೋ ತಪ್ಪು ಮಾಡಿಲ್ಲ, ಏನು ತಪ್ಪು ಮಾಡೋದು ಇಲ್ಲ. ಆ್ಯಂಡ್ ನಿಮಗೋಸ್ಕರ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳಂತಾನೆ ಕಷ್ಟಪಟ್ಟು ಕ್ರಿಯೇಟಿವ್ ಆಗಿ ಒಂದಷ್ಟು ಯೋಚನೆಗಳು ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದೀವಿ. ಅದೆಲ್ಲ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಈಗ ಮುದ್ದು ಸೊಸೆ ಬರ್ತಾ ಇದೆ, ಇನ್ನೊಂದಷ್ಟು ಪೆಂಡಿಂಗ್ಗಳಿದೆ, ಎಲ್ಲ ಒಂದಷ್ಟು ಹೇಳೋದಿದೆ, ಮಾಡೋದಿದೆ. ಸೊ ಅದೆಲ್ಲ ಮುಂದೆ ಬಂದಾಗ ತಪ್ಪಿದ್ರೆ ಡೈರೆಕ್ಟಾಗಿ ಬೈರಿ. ಸೊ ಕಮೆಂಟ್ಸ್ ಮುಖಾಂತರ ಬೈಯೋದಿದ್ದಿದ್ದೆ, ಬೈರಿ, ಹೇಳ್ರಿ, ನಂಬರ್ ಸಿಕ್ಕಿದ್ರೆ ಫೋನ್ ಮಾಡಿ ಹೇಳಿ, ತಿದ್ಕೋಣ, ಮುಂದಕ್ಕೆ ಹೋಗೋಣ. ಆಗ್ಲಿಲ್ವಾ ಅದನ್ನ ಬೀಳೋಣ, ಇನ್ನೊಂದು ಕೆಲಸ ಮಾಡೋಣ ಅಷ್ಟೇ. ಸೊ ಈಗ ನನ್ನ ಪ್ರಾಜೆಕ್ಟ್ ಮುದ್ದು ಸೊಸೆ ಬರ್ತಾ ಇದೆ ಸೋಮವಾರ 14ನೇ ತಾರೀಕಿಂದ. ಆ್ಯಂಡ್ ಜಸ್ಟ್ ಅರಸಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ಕೊಟ್ಟಿದ್ದಕ್ಕೆ. ಒಳ್ಳೆದಾಗಲಿ. ಮತ್ತಷ್ಟು ಸೀರಿಯಲ್ಸ್ ಹಾಗೆ ಸಿನಿಮಾಗಳ ಮೂಲಕ ನಿಮ್ಮ ಕನಸುಗಳೆಲ್ಲ ನನಸಾಗಲಿ, ಆದಷ್ಟು ಬೇಗ ನಿಮ್ಮ ಕಮಿಟ್ಮೆಂಟ್ಸ್ ಕ್ಲಿಯರ್ ಆಗಲಿ ಅಂತ ನಾನು ಪರ್ಸನಲ್ ಆಗಿ ರಾಯರ್ನ ಕೇಳ್ಕೊಂತೀನಿ. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್.
ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ ನಿಮ್ಮೆಲ್ಲರ ಪ್ರೀತಿಯ ತ್ರಿವಿಕ್ರಮ್ ಅವ್ರದ್ದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.